ಇನ್ನು ಇವತ್ತು ರಾತ್ರಿ ಕಂಪ್ಲಿ ಶಾಸಕರನ್ನ ಕರೆತರಲಿದ್ದಾರೆ ಪೊಲೀಸರು. ರಾಮನಗರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ ಪೊಲೀಸರು ಅಂತ ಹೇಳಿ ಈಗಾಗಲೇ ಇರುವಂತಹ ಒಂದು ಕುತೂಹಲ. ಹೆಚ್ಚಿನ ವಿಚಾರಣೆಗಾಗಿ 14 ದಿನಗಳ ಕಾಲ ಪೊಲೀಸ್ ವಶಕ್ಕೆ ಕೇಳುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಮಹಾರಾಷ್ಟ್ರದಲ್ಲಿ ಅರೆಸ್ಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಕರೆತರ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಕಡೆ ಎಲ್ಲಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳಿ ಅಂದ್ರೆ ರಾಮನಗರ ನ್ಯಾಯಾಧೀಶರ ಮುಂದೆನೆ ಹಾಜರುಪಡಿಸಲಿದ್ದಾರೆ ಪೊಲೀಸರು ಅಂತಾನೆ ಹೇಳಲಾಗ್ತಾ ಇದ್ದು, ಹೆಚ್ಚಿನ ವಿಚಾರಣೆಗಾಗಿ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತ ಕೇಳುವಂತಹ ಸಾಧ್ಯತೆ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಈಗ ವಿಧಿವಿಜ್ಞಾನ ತಜ್ಞರಾಗಿರುವಂತಹ ದಿನೇಶ್ ರಾವ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಈಗಾಗಲೇ ಒಂದು ರೀತಿಯಲ್ಲಿ ಅರೆಸ್ಟ್ ಆಗಿರುವಂತಹ 1 ತಿಂಗಳ ಬಳಿಕ ಅರೆಸ್ಟ್ ಆಗಿದೆ. ಆದ್ರೆ ಈ ಒಂದು ತನಿಖೆ ಯಾವ ರೀತಿ ಸಾಗುತ್ತೆ ಅಂದ್ರೆ ಈಗಾಗಲೇ ಬಿಯರ್ ಬಾಟಲ್ ಇಂದ ಹೊಡೆದಿರುವಂತದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳ ಪರಿಕರಗಳು ಇವೆಲ್ಲವನ್ನ ಕೂಡ ತನಿಖೆ ಸಂದರ್ಭದಲ್ಲಿ ಅಥವಾ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಹೇಳಲಾಗುತ್ತಾ ಅದು ಹೇಗೆ ಅಂತ? ಮೇಡಮ್, ಅದೇ ನಾನು ಅವಾಗ್ಲೇ ಹೇಳಿದಾಗೆ ದಟ್ ವೂನ್ ಸರ್ಟಿಫಿಕೇಟ್ ಏನಿದೆ ಇವ್ರಲ್ಲಿ, ಆ ವೂನ್ ಸರ್ಟಿಫಿಕೇಟ್ ಅದಕ್ಕೆ ಕೊರಾಬರೇಷನ್ ಅಲ್ಲಿ ಮೆಟೀರಿಯಲ್ ಎವಿಡೆನ್ಸ್ ಏನ್ ಸಿಕ್ಕಿರತ್ತೆ, ಅದೇ ಈ ಬಾಟಲ್ ಇಂದು ಆ ಕುಂಡದ್ದು ಇಲ್ಲ ದಟ್ ಲೈಟ್ ಲ್ಯಾಂಪ್ ಈ ತರ ವಸ್ತುಗಳು ಏನೇನು ಉಪಯೋಗ ಮಾಡಿದ್ದಾರೆ ಅಂತ ಏನ್ ಹೇಳಿದ್ದಾರೆ, ಆ ವಸ್ತುಗಳಿಂದ ಅದು ಅಲ್ಲಿ ಸೀಸ್ ಮಾಡಿರ್ತಕ್ಕಂಥ ದಟ್ ವಿಲ್ ಕೊರಾಬರೇಟ್ ವಿತ್ ದ ಇಂಜುರೀಸ್ ಆನ್ ದ ಮಿಸ್ಟರ್ ಆನಂದ್ ಸಿಂಗ್. ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಇವರು 1 ತಿಂಗಳ ನಂತರ ಬಂದ ಮೇಲೆ ಸೋ ಕಾಲ್ಡ್ ಅಕ್ಯೂಸ್ಡ್, ಸೊ ಅವರಲ್ಲಿ ಒಂದು ಎವಿಡೆನ್ಸ್ ಏನ್ ನಮ್ಗೆ ನಾಶ ಆಗಿರ್ತದೆ ಅಂತ ಹೇಳ್ಬೋದಂದ್ರೆ ಅವರು ಆ ಟೈಮ್ ನಲ್ಲಿ ಕುಡ್ದಿದ್ರು ಅಂತ ಒಂದು ಅಲಿಗೇಷನ್ಸ್ ಇತ್ತು. ಬಟ್ ಆ ಕುಡ್ದಿರ್ತಕ್ಕಂತ ಸ್ಯಾಂಪಲ್ಸ್ ಈಗ ಕಲೆಕ್ಟ್ ಮಾಡಿದ್ರೆ ಅದು ಸಿಗೋದಿಲ್ಲ. ಎಷ್ಟು ದಿನಗಳೊಳಗೆ ಕಲೆಕ್ಟ್ ಮಾಡ್ಬೇಕಾಗತ್ತೆ ಸರ್ ಅದು? ಡಿಪೆಂಡ್ಸ್ ಅನ್ನು ಹೌ ಮಚ್ ಆಫ್ ಅಮೌಂಟ್ ಆಫ್ ಆಲ್ಕೋಹಾಲ್ ತಗೊಂಡಿದ್ದಾರೆ ಅಂಡ್ ವಾಟ್ ಟೈಮ್ ದ ಸ್ಯಾಂಪಲ್ ಹಸ್ ಬಿನ್ ಡ್ರಾನ್ ಅಂತ. So, but definitely not after 24 hours. Okay. But it's impossible to collect that sample. ಆದ್ರಿಂದ ಅದರಲ್ಲಿ ಇವರು ಇಲ್ಲ ನನ್ ಕುಡ್ದಿಲ್ಲ ಅಂತ ಹೇಳ್ಬೋದು. ಇಲ್ಲ ಇದು ದಟ್ ಇಸ್ ವೇರ್ ಇಸ್ ಒನ್ ಗ್ರೇ ಲೈನ್ ಅಂತ ಹೇಳ್ತೇವೆ, ಅದಿರುತ್ತೆ. ಆಮೇಲೆ ಸೆಕೆಂಡ್ ಥಿಂಗ್ ಏನಂದ್ರೆ ಇವನ್ ಆನಂದ್ ಸಿಂಗ್ ಅವರು ಕುಡಿದಿರೋ ಇಲ್ಲ ಅಂತ ಡೆಫಿನೆಟ್ಲಿ ಐ ಥಿಂಕ್ ದೇ ಮೆಟ್ ಹವ್ ಟೇಕನ್ ದ ಸ್ಯಾಂಪಲ್ ಅಟ್ ದಟ್ ಟೈಮ್. ಎರಡನೇ ಅಂದ್ರೆ ಇವರು ಗಣೇಶ್ ಅವ್ರದ್ದು ಸ್ಯಾಂಪಲ್ ಬಗ್ಗೆ ಈಗ ತಕೊಂಡಾಗ ಏನು ಉಪಯೋಗ ಬರೋದಿಲ್ಲ. ಸೊ ಅದ್ರ ಮೇಲೆ ಅವರು ಈ ಕ್ಯಾನ್ ಹ್ಯಾವ್ ಎ ಡಿಫರೆಂಟ್ ವರ್ಷನ್. ಸೊ ಸ್ವಲ್ಪ ಪಾಸಿಟಿವ್ ಆಗುವ ಚಾನ್ಸಸ್ ಇರುತ್ತಾ ಹೇಗೆ ಅದು ಅಂತ? ಅದೇ ಅವ್ರು ಯಾವ ತರ ಬೇಕಾದ್ರೆ ಈಗ ಸ್ಟೇಟ್ಮೆಂಟ್ ಕೊಡ್ಬೋದು. ಈಗ ಡೆಫಿನೆಟ್ಲಿ ಲಾಯರ್ಸ್ ವುಡ್ ಹ್ಯಾವ್ ಡಿಕ್ಟೇಟೆಡ್ ದ ರೈಟ್ ಸ್ಟೇಟ್ಮೆಂಟ್. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ನಾವು ಮೊದಲೇ ಹೇಳಿದಾಗೆ ದ ವಿಟ್ನೆಸಸ್ ಆರ್ MLS themselves. Correct. So ಇವರು ಸುಳ್ಳು ಹೇಳ್ಬಾರ್ದು ಆಸ್ ಪರ್ ದ ಓತ್ ದೇ ಹ್ಯಾವ್ ಟೇಕನ್. ನಿಜ. ಸೊ ಇವರು ನಿಜ ಹೇಳ್ತಾರೆ ಅಂತ ನಮ್ಮೆಲ್ಲ ಒಂದು ಭಾವನೆ. ಸರ್, ಈಗ ಇದರಲ್ಲಿ ಯಾರು ಗಾಯಾಳಾಗಿದ್ರು? ಈಗ ಆನಂದ್ ಸಿಂಗ್ ಗಾಯಾಳು ಆಗಿದ್ದಾರೆ, ಅವರೇ ಅಲ್ಲೇ ಐ ವಿಟ್ನೆಸ್ ಅಲ್ವಾ ಸರ್? ಈಗ ಏನೇ ಗಲಾಟೆ ಕುಡಿದಿದ್ರು ಇಲ್ವ ಅಂತ ಹೇಳಿದ್ರೆ ಅದು ಅಲ್ಲಿ ಬರೋದಿಲ್ವಾ ಹೇಗೆ ಅಂತ ಹೇಳಿ? ಅದೇ ಅವ್ರದಲ್ಲೂ ಸ್ಯಾಂಪಲ್ಸ್ ತಗೊಳ್ಬೇಕಾಗ್ತದೆ. ಆನಂದ್ ಸಿಂಗ್ ಅವ್ರದ್ದು ತಗೊಳ್ಬೇಕು. ಅಲ್ಲ, ಈಗ ಗಣೇಶ್ ಕುಡಿದಾರೆ ಇಲ್ವ ಅಂತ ಹೇಳಿದ್ರೆ ಅವ್ರ ಮುಂದೆನೆ ನಡೆದಿರುವಂತಹ ಘಟನೆ ಆಗಿರೋದ್ರಿಂದ ಅವರ ವರ್ಷನ್ ತೆಗೆದುಕೊಳ್ಳೋದಿಲ್ವಾ ಇಲ್ಲಿ ಹೇಗೆ? ಬಟ್ ಆದ್ರೂ ಆಕ್ಚುಲಿ ಇನ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಲ್ಲಿ ವಿತೌಟ್ ಪ್ರೂವಿಂಗ್ ಬಿಯಾಂಡ್ ರೀಸನಬಲ್ ಡೌಟ್ ಅಂತ ಬಂದಾಗ ಅವರಲ್ಲಿ ಬ್ಲಡ್ ಸ್ಯಾಂಪಲ್ ತಗೊಂಡು ಬ್ಲಡ್ ನಲ್ಲಿ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲ್ ಇಟ್ ಸೆಲ್ಫ್ ಇಸ್ ಅನ್ ಎವಿಡೆನ್ಸ್. ವಿತೌಟ್ ದಟ್ ಇವರು ನೋಡಿ ಇವ್ರು ಮಾತಾಡಿದ್ದು ನೋಡಿ ಸ್ಮೆಲ್ ನೋಡ್ಬಿಟ್ಟು ಇವ್ರು ಕುಡ್ದಿದ್ದಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದು ಸಾಮಾನ್ಯ ಲ್ಯಾಂಗ್ವೇಜ್ ನಲ್ಲಿ ಹೇಳ್ಬೋದು, ಬಟ್ ಇನ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅದು ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಎವಿಡೆನ್ಸ್ ಮೀನ್ಸ್ ದಟ್ ಬ್ಲಡ್ ಸ್ಯಾಂಪಲ್ ಬೋತ್ ಕ್ಲಿನಿಕಲ್ ಸೈನ್ಸ್ ಆಫ್ ಆಲ್ಕೋಹಾಲಿಕ್ ಇಂಟಾಕ್ಸಿಕೇಶನ್ ಪ್ಲಸ್ ದಿ ಸೈನ್ಸ್ ವಿತ್ ದಿ ಬ್ಲಡ್, ಅಂದ್ರೆ ಬ್ಲಡ್ ನಲ್ಲಿ ಇರ್ತಕ್ಕಂಥ ಆಲ್ಕೋಹಾಲ್ ಪರ್ಸೆಂಟೇಜ್ ಇದೆಲ್ಲ ಆಧಾರದ ಮೇಲೆ ಈಸ್ ಅಂಡರ್ ಇನ್ಫ್ಲುಯೆನ್ಸ್ ಆರ್ ನಾಟ್ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಆಲ್ಕೋಹಾಲ್ ಅಂತ ಕೋರ್ಟ್ ಅಲ್ಲಿ ಹೇಳ್ಬೋದು. ಸೊ ಈಗ ಆ ಸ್ಯಾಂಪಲ್ ಗಣೇಶ್ ಅವ್ರನಲ್ಲಿ ಹೇಳಲಿಕ್ಕೆ ಬರೋದಿಲ್ಲ, ಸಾಧ್ಯ ಆಗೋದಿಲ್ಲ. ಎಲ್ಲದಕ್ಕಿಂತ CCTV ಎವಿಡೆನ್ಸ್ ಐ ಥಿಂಕ್ ದೇ ಮೈಟ್ ಹ್ಯಾವ್ ರೆಕಾರ್ಡೆಡ್. ದಟ್ಸ್ ಅ ವೆರಿ ಗುಡ್ ಎವಿಡೆನ್ಸ್ ಅಲಾಂಗ್ ವಿತ್ ಸ್ಟೇಟ್ಮೆಂಟ್ ಗಿವನ್ ಬೈ ದ ವಿಟ್ನೆಸಸ್ ಸೋ ಕಾಲ್ಡ್ MLS. ಸೊ ಇದೆಲ್ಲ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್. ಓಕೆ. ಅಂದ್ರೆ ಈಗ ಅಲ್ಲಿ ಏನೇನ್ ನಡೆದಿತ್ತು, ಆಮೇಲೆ ಪಾಟ್ ಆಗಿರ್ಬೋದು ಅಥವಾ ಅದರಿಂದ ಹೊಡೆದಿರುವಂತ ಅದು ಸೀಸ್ ಮಾಡಿರ್ತಾರೆ. ಅದು ಕಂಪ್ಲೇಂಟ್ ಆದ್ಮೇಲೆ ಹಾಜರ್ ಮಾಡಿದಾಗ ಈಗಲೂ ಸಹ ಅವ್ರನ್ನ ಕರ್ಕೊಂಡು ಹೋಗಿ ದೇ ವಿಲ್ ಗೋ ಟು ದ ಕ್ರೈಮ್ ಸೀನ್. ಬಟ್ ಬಿಫೋರ್ ದಟ್ ಅವ್ರ ಕಂಪ್ಲೇಂಟ್ ಬಂದಾಗ, ಆನಂದ್ ಸಿಂಗ್ ಅವ್ರ ಕಂಪ್ಲೇಂಟ್ ಬಂದಾಗ ಅವ್ರು ಡೆಫಿನೆಟ್ಲಿ ದ ಪೊಲೀಸ್ ಮೈಟ್ ಹ್ಯಾವ್ ಸೀಸ್ಡ್ ಆಲ್ ದೋಸ್ ಥಿಂಗ್ಸ್. ಸೊ ಅದನ್ನ ಎವಿಡೆನ್ಸ್ ಆಗಿ ಮಾಡ್ಬಿಟ್ಟು ಅದನ್ನ ರೆಕಾರ್ಡ್ ಮಾಡಿರ್ತಾರೆ, ದಟ್ ಇಸ್ ದ ಪ್ರೊಸೀಜರ್ ಮಾಡಿರ್ತಾರೆ ಅಂತ ಅನ್ಕೊಂಡಿದ್ದಾರೆ. ಈಗ ಸರ್, ಈಗ ಅವರು ತಲೆ ಮರೆಸ್ಕೊಂಡಿರುವಂತದ್ದು 1 ತಿಂಗಳ ಕಾಲ ಅಂತ ಹೇಳಿ ಅದು ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗೋದಿಲ್ವಾ ಹೇಗೆ ಅಂತ? ಡೆಫಿನೆಟ್ಲಿ
ಡೆಫಿನೆಟ್ಲಿ ದಟ್ಸ್ ಅ ಡಿಸ್ಅಡ್ವಾಂಟೇಜ್ ಟು ಮಿಸ್ಟರ್ ಗಣೇಶ್. ಇದನ್ನ ದೇ ಕ್ಯಾನ್, ಬಟ್ ಏನಂದ್ರೆ ದೇ ಕ್ಯಾನ್ ಕ್ರಿಯೇಟ್ ಅನ್ ಅಲಿಬಿ. ಅವರು ಅವ್ರದೇ ಆದ ಒಂದು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಬರ್ತದೆ. ಬಟ್ ಒನ್ ಥಿಂಗ್, ಅವರಲ್ಲಿ ಮೇಲಿರ್ತಕ್ಕಂತ ಗಾಯ ಏನಿದೆ, ಆ ಬೆನ್ನು ಮೂಳೆ ಮುರಿದಿರೋದು, ಕಣ್ಣತ್ರ ಮೂಳೆ ಮುರಿದಿದೆಯಲ್ಲ, ಟೂ ಆರ್ ವೆರಿ, ವಿ ಕಾಲ್ ಇಟ್ ಅಸ್ ಟೂ ಗ್ರೀವಿಯಸ್ ಇಂಜುರೀಸ್, ನಾಟ್ ಒನ್. ಯಾಕಂದ್ರೆ ಬೆನ್ನು ಮೂಳೆಯಲ್ಲಿ 2 ಮೂಳೆ ಮುರಿದಿದೆ ಅಂದ್ರೆ 2 ಗ್ರೀವಿಯಸ್ ಇಂಜುರಿ. ಕಣ್ಣತ್ರ ಒಂದು ಮೂಳೆ ಮುರಿದಿದೆ, 3 ಗ್ರೀವಿಯಸ್ ಇಂಜುರೀಸ್ ಅಪಾರ್ಟ್ ಫ್ರಮ್ ಸಿಂಪಲ್ ಇಂಜುರೀಸ್. ಸೊ ಗ್ರೀವಿಯಸ್ ಇಂಜುರೀಸ್ ಅದ್ ಇಟ್ ಸೆಲ್ಫ್ ಇಸ್ 7 years of imprisonment. ಓಕೆ, ಫಿಂಗರ್ ಪ್ರಿಂಟ್ಸ್ ಕೂಡ ಇಲ್ಲಿ ಈಗ ಇಂಪಾರ್ಟೆಂಟ್ ಆಗುತ್ತಲ್ವಾ ಸರ್ ಅಂತ ಹೇಳಿ? ಫಿಂಗರ್ ಪ್ರಿಂಟ್ ಇಲ್ಲಿ ಅಂತ ಮಹತ್ವ ಇಲ್ಲಿ ಈ ಕೇಸಲ್ಲಿ ಸ್ವಲ್ಪ ಕಮ್ಮಿ ಇದೆ. ಅಂದ್ರೆ ಈಗ ಹೊಡೆದಿರೋದು ಆಗಿರ್ಬೋದು ಅಥವಾ ಅಲ್ಲಿ ಆದಂತಹ ಗಲಾಟೆಯ ಸಂದರ್ಭದಲ್ಲಿ ಅದೇ ಆ ಬಾಟಲ್ ಏನ್ ಇಟ್ಕೊಂಡಿದಾರಲ್ಲ ಅದ್ರ ಮೇಲೆ ಏನಾದ್ರೂ ಪ್ರಿಂಟ್ಸ್ ಡೆವಲಪ್ ಅಲ್ಲ, ದಟ್ ಈಸ್ ಆಲ್ವೇಸ್ ಎ ಕನ್ಕ್ಲೂಸಿವ್ ಅಂಡ್ ವೆರಿ ಗುಡ್ ಎವಿಡೆನ್ಸ್. ಅದು ಆ ತರ ಸೊಫಿಸ್ಟಿಕೇಶನ್ ಆಗಿ ಎವಿಡೆನ್ಸ್ ನ ಕಲೆಕ್ಟ್ ಮಾಡಿ, ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡಿ ಪ್ರಿಸರ್ವ್ ಮಾಡಿದ್ರೆ ಪೊಲೀಸ್ ಅವರು ತುಂಬಾ ಇಂಪಾರ್ಟೆಂಟ್. ಬಟ್ ಏನಂದ್ರೆ ನಾವು ಯೂಶಲಿ ಇವನ್ ದೊಡ್ಡ ದೊಡ್ಡ ಗನ್ ಶಾಟ್ ಕೇಸಸ್ ಅಲ್ಲಿ ನಾವು ನೋಡೋದಿಲ್ಲ ಅಷ್ಟು ಸೊಫಿಸ್ಟಿಕೇಶನ್. ಈ ತರ ಕೇಸಸ್ ಅಲ್ಲಿ ಅಂತ ಸೊಫಿಸ್ಟಿಕೇಟೆಡ್ ಕ್ರೈಮ್ ಸೀನ್ ಎವಿಡೆನ್ಸ್ ಕಲೆಕ್ಟ್ ಮಾಡೋದು ಸ್ವಲ್ಪ ಕಮ್ಮಿ ಇದೆ ಚಾನ್ಸಸ್. ಬಟ್ ಮಾಡಿದ್ರೆ ತುಂಬಾ ಒಳ್ಳೇದು. ಬಟ್ ಎಲ್ಲಕ್ಕಿಂತ ಸಿಸಿಟಿವಿ ಎವಿಡೆನ್ಸ್ ಇಸ್ ವೆರಿ ವೆರಿ ವೈಟಲ್. ಯಾಕಂದ್ರೆ ಏನೇನಾಗಿದೆ ಅಂತ ಎತ್ತು ಕಾಣಿಸುತ್ತೆ, ವಿಚ್ ಕ್ಯಾನ್ ಬಿ ಕೊರಾಬರೇಟೆಡ್ ವಿತ್ ದ ಇಂಜುರೀಸ್ ಆನ್ ದ ಬಾಡಿ ಪ್ಲಸ್ ದ ವಿಟ್ನೆಸಸ್ ಸ್ಟೇಟ್ಮೆಂಟ್ಸ್. that will help to the prosecution. ಓಕೆ, ಅಂದ್ರೆ ಅದೇ ಅಲ್ಲಿ ಒಂದು ಗಾಯಾಳು ಆಗಿರುವಂತವರಿಗೆ ಆಮೇಲೆ ಅಲ್ಲಿ ಇದ್ದಂತಹ ಸಾಕ್ಷಿಗಳು ಯಾರ್ಯಾರಿದ್ರು ನೋಡಿದ್ರೆ ಅವೆಲ್ಲವೂ ಕೂಡ ಅಲ್ಲಿ ಪ್ರಮುಖ ಆಗತ್ತೆ ಅಂತ. ಹೌದು, ಟೆಕ್ನಿಕಲ್ ಎವಿಡೆನ್ಸ್, ಮೆಟೀರಿಯಲ್ ಎವಿಡೆನ್ಸ್, ಟ್ರೇಸ್ ಎವಿಡೆನ್ಸ್ ಅಂತ ಏನ್ ಹೇಳ್ತೀವಿ, ಪ್ಲಸ್ ಸೈಂಟಿಫಿಕ್ ಎವಿಡೆನ್ಸಸ್, ಪ್ಲಸ್ ದ ಇಂಜುರೀಸ್ ಆನ್ ದ ಬಾಡಿ ಇದೆ. ದೀಸ್ ಪರ್ಟಿಕ್ಯುಲರ್ ಎವಿಡೆನ್ಸ್ ಇಷ್ಟೆಲ್ಲ ನಾವು ಒಟ್ಟಿಗೂಡಿಸಿದಾಗ ಡೆಫಿನೆಟ್ಲಿ ಗಣೇಶ್ ಅವರು ಏನು ತಪ್ಪು ಮಾಡಿದ್ದಾರೆ ಅದು ಎತ್ತಿ ತೋರಿಸುತ್ತೆ. ಸರ್, ಈಗ ರಿಕವರಿ ಆಗ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ, ಈಗ ಆನಂದ್ ಸಿಂಗ್ ಅವರು ರಿಕವರಿ ಆಗ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಅವರ ಹೇಳಿಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ, ಒಂದ್ ವೇಳೆ ಅವರು ಇಲ್ಲ ನಾನು ಕೇಸನ್ನ ವಾಪಸ್ ಪಡ್ಕೊಳ್ತೀನಿ ಅಥವಾ ಪರವಾಗಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ, ಅಥವಾ ಹಳೆಯ ಅವರು ಎಫ್ಐಆರ್ ಅಥವಾ ಏನ್ ದಾಖಲಿಸಿದವರು ಕೇಸ್ ಅದೇ ಇಂಪಾರ್ಟೆಂಟ್ ಆಗತ್ತಾ? ಇಲ್ಲ, ಹಳೇದು ಏನ್ ದಾಖಲೆ ಮಾಡಿದಾರಲ್ಲ ದಟ್ ಈಸ್ ವಾಟ್ ಇಟ್ ಟೇಕ್ಸ್ ನೋಟ್. ಆಮೇಲೆ ಎಲ್ಲದಕ್ಕಿಂತ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಮುಖ್ಯ ಅಲ್ವೇ ಅಲ್ಲ ಈಗ. ಯಾಕಂದ್ರೆ ಒಂದು ಕೇಸ್ ದಾಖಲೆ ಮಾಡಿ ಅದಕ್ಕೆ ಮೆಡಿಕೋ ಲೀಗಲ್ ಕೇಸ್ ಅಂತ ರಿಜಿಸ್ಟರ್ ಮಾಡಿದ ನಂತರ ಅಲ್ಲಿ ಈಗ ಮೆಡಿಕೋ ಲೀಗಲ್ ಕೇಸ್ ಇವರು ಕೇಸ್ ದಾಖಲಿಸೋ ಅವಶ್ಯಕತೆನೂ ಇಲ್ಲ ಈ ತರ ಕೇಸ್ ಅಲ್ಲಿ. ಇದು ತುಂಬಾ ಜನಕ್ಕೆ ಗೊತ್ತಿಲ್ದಿರ್ತಕ್ಕಂಥ ಸಂಗತಿ. ಅವ್ರು ಪೇಷಂಟ್ ದಾಖಲಿಸಬೇಕು ಅಂತನೂ ಏನೂ ಇಲ್ಲ. ಯಾಕಂದ್ರೆ ಒನ್ಸ್ ಇಟ್ ಗೋಸ್ ಟು ದ ಹಾಸ್ಪಿಟಲ್, ದ ಡಾಕ್ಟರ್ಸ್ ವಿಲ್ ಇನ್ಫಾರ್ಮ್ ದ ಪೊಲೀಸ್. ಡಾಕ್ಟರ್ಸ್ ವಿಲ್ ಇನ್ಫಾರ್ಮ್ ದ ಪೊಲೀಸ್ ಆಸ್ ಪರ್ 39 CRPC. ಅದ ನಂತರ ದ ಪೊಲೀಸ್ ವಿಲ್ ಕಮ್ ಅಂಡ್ ಇನ್ವೆಸ್ಟಿಗೇಟ್ ಅಂಡ್ ದೆನ್ ರಿಜಿಸ್ಟರ್ ಎ ಕಂಪ್ಲೇಂಟ್ ಅಂಡ್ ದ ವೂಂಡ್ ಸರ್ಟಿಫಿಕೇಟ್ ವಿಲ್ ಕೊರಾಬರೇಟ್ ದ injuries caused. So doctors do wound certificate ಏನ್ ಬರ್ತದೆ ಅದು that is the valid document prosecution ಗೆ. So ಏನ್ ಗಾಯ ಆಗಿದೆ ಅದರ ಮೇಲೆ the police will register a case. Actually section 326 ಇದೆಲ್ಲ ರಿಜಿಸ್ಟರ್ ಮಾಡಿರ್ತಾರೆ, 323, 325, 326 ಇದೆಲ್ಲ ರಿಜಿಸ್ಟರ್ ಮಾಡಿರ್ತಾರೆ ಈ ಕೇಸಲ್ಲಿ. ಆಮೇಲೆ 3 ಗ್ರೀವಿಯಸ್ ಇಂಜುರಿ ಇರೋದ್ರಿಂದ ಸ್ವಲ್ಪ ಇವ್ರಿಗೆ ತುಂಬಾ ಕಷ್ಟ ಆಗ್ತದೆ. ಹಾಗಾಗಿ ಸಿಸಿಟಿವಿ ಫುಟೇಜ್ ಕೂಡ ತುಂಬಾ ಇಂಪಾರ್ಟೆಂಟ್ ಎವಿಡೆನ್ಸ್. ಹೌದು, ಡೆಫಿನೆಟ್ಲಿ ದಟ್ಸ್ ಅನದರ್ ಕೊರಾಬರೇಟರಿ ಎವಿಡೆನ್ಸ್, ಟೆಕ್ನಿಕಲ್ ಎವಿಡೆನ್ಸಸ್. ಒಂದು ವೇಳೆ ಅದು ಇಲ್ಲದಿದ್ದ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತ ಹೇಳಿ, ಯಾಕಂದ್ರೆ ಈಗಾಗಲೇ ರೆಸಾರ್ಟ್ ಅಲ್ಲಿ ಇರೋದ್ರಿಂದ ಅದೇ ಮೇನ್ ಆಗತ್ತೆ ಅಂತ ಹೇಳಿ. ಅಲ್ಲ, ಕಷ್ಟ ಅಷ್ಟು ದೊಡ್ಡ ಕಷ್ಟ ಆಗ್ತಿರ್ಲಿಲ್ಲ, ಯಾಕಂದ್ರೆ ಮೈ ಮೇಲೆ ಇರ್ತಕ್ಕಂಥ ಗಾಯ ಇಸ್ ಅ ವೆರಿ ಗುಡ್ ಎವಿಡೆನ್ಸ್. ಹೌದು, ಯಾಕಂದ್ರೆ ಇದು ಅವರು ಮುಂಚೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಬಿದ್ದು ಆಗಿದೆ ಗಾಯ ಅಂತ. ಸೊ ಈಗ ನಮ್ಮಂತ ಎಕ್ಸ್ಪರ್ಟ್ಸ್ ಗೆ ಕೇಳಿದಾಗ ಇಟ್ ಇಸ್ ಡೆಫಿನೆಟ್ಲಿ ಅನ್ಲೈಕ್ಲಿ ಟು ಬಿ ಆಕ್ಸಿಡೆಂಟಲ್ ಇಂಜುರಿ. ಇಟ್ ಇಸ್ ದಿಸ್ ಆರ್ ನಾನ್ ಆಕ್ಸಿಡೆಂಟಲ್ ಇಂಜುರೀಸ್ ಅಂತ ನಾವು ಸ್ಟೇಟ್ಮೆಂಟ್ ಕೊಟ್ಟಾಗ ಡೆಫಿನೆಟ್ಲಿ ಇಟ್ ಇಸ್ ಡ್ಯೂ ಟು ಅಸಾಲ್ಟ್ ಅಂತ ಬರ್ತದೆ. ಸೊ ಅವರು ಬಿದ್ದು ಆಗಿದೆ ಅನ್ನೋದು ದೊಡ್ಡ ಸುಳ್ಳು ಅಂತ ಪ್ರೂವ್ ಆಗ್ತದೆ. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಕಾಂಗ್ರೆಸ್ ವಕ್ತಾರರಾದಂತಹ ನಾಗರಾಜ್ ಯಾದವ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಈಗಾಗಲೇ ಕಂಪ್ಲಿ ಶಾಸಕ ಗಣೇಶ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. 1 ತಿಂಗಳು ಹುಡುಕಾಡಿದ್ದಾರೆ, ಅದ್ರಲ್ಲಿ ಕೂಡ ಎಬ್ಸ್ಕಾಂಡ್ ಆಗಿದ್ರು. ಏನ್ ಹೇಳಕ್ ಬಯಸ್ತಾರೆ ಈ ಸಂದರ್ಭದಲ್ಲಿ? ನೋಡಿ, ಇಂಥ ಕೇಸ್ಗಳಲ್ಲಿ ನಾನು ಹೇಳ್ತೀನಿ, ಜನಪ್ರತಿನಿಧಿಯಾಗಿ ಆಯ್ಕೆ ಹಾಕೊಂಡು ರಾಜಕಾರಣ ಮಾಡಬೇಕು, ಸಮಾಜ ಸೇವೆ ಅಂತ ಮಾಡ್ಕೊಂಬಂದಾಗ ಜನಗಳು ಪೊಲೀಸ್ನವ್ರು ಹುಡುಕಿ ಅವ್ರ ಕೇಸ್ ಹಾಕ್ತಕ್ಕಂಥ ಸಮಂಜಸ ಅಲ್ಲ ಅಂತ ನಾನು ಭಾವಿಸಿದ್ದೀನಿ. ಅವ್ರು ಯಾವಾಗ್ಲೂ ಕೂಡ ಜನಗಳಿಗೆ ಮಾದರಿಯಾಗಿ ಇರಬೇಕಾಗ್ತದೆ. ಈ ಕೇಸಲ್ಲಿ ಇದು ಆಗಿರೋದು ತಪ್ಪು ಅಂತ ಕಾಣ್ತದೆ. ಈ ಶುಡ್ ಹ್ಯಾವ್ ಬೀನ್ ಮಾರಲ್ ಟು ಅದರ್ ಸರೆಂಡರಿಂಗ್ ಹಿಮ್ಸೆಲ್ಫ್ ಅಲ್ವಾ? ಯಾವುದೇ ಪಕ್ಷನಾಗ್ಲಿ. ಯಾಕಂದ್ರೆ ವಿಶೇಷವಾಗಿ ಕಾನೂನು ಎಲ್ಲರಿಗೂ ಒಂದೇ ಆದ್ರೂ ಕೂಡ ವಿಶೇಷವಾಗಿ ರಾಜಕಾರಣಿಗಳು
ಯಾವುದೇ ಪಕ್ಷಕ್ಕೆ ಸೇರಿರ್ಲಿ, ಯಾವುದೇ ಹಂತದ ಗ್ರಾಮ ಪಂಚಾಯತ್ ಪಾರ್ಲಿಮೆಂಟ್ ಇಂದ ಹಿಡಿದು ಪ್ರೈಮ್ ಮಿನಿಸ್ಟರ್ ಇಂದ ಚೀಫ್ ಮಿನಿಸ್ಟರ್ ಇರಲಿ, ನೋಬಡಿ ಇಸ್ ಬಿಗರ್ ದನ್ ದ ಲಾ ಅಲ್ಲ. ಸಮಸ್ಯೆಗಳಾಗಿರ್ಬೋದು, ಆಕಸ್ಮಿಕ ಘಟನೆಗಳಾಗಿರ್ಬೋದು, ಆಗ್ಬಾರ್ದು ಅಂತಕ್ಕಂಥದ್ದು, ಅದಕ್ಕೆ ಕ್ಷಮೆ ಹಾಕ್ತಕ್ಕಂಥದ್ದು, ಕಾನೂನು ರೀತಿಯಲ್ಲಿ ಸರೆಂಡರ್ ಆಗ್ತಕ್ಕಂಥದ್ದು, ಆಮೇಲೆ ಏನ್ ಮಾಡಬೇಕೆ ಹೊರತು ತಲೆ ತಪ್ಪಿಸ್ಕೊಂಡು ಒಂದ್ ತಿಂಗಳು ಎತ್ಕೊಂಡ್ಬಿಟ್ಟು ಆಮೇಲೆ ಬಂದು ನಾನು ಅಂಟಿಸ್ಬಿಟ್ರೆ ಮೇಲೆ ಅಪ್ಲೈ ಮಾಡ್ತೀನಿ, ವಿತ್ಡ್ರಾ ಮಾಡ್ಕೊಳ್ತೀನಿ, ಆಮೇಲೆ ಪೊಲೀಸ್ ಅರೆಸ್ಟ್ ಮಾಡ್ತಾರೆ ಅನ್ನೋದು. ಒಬ್ಬ ಜನಪ್ರತಿನಿಧಿ ಪೊಲೀಸ್ ಅರೆಸ್ಟ್ ಮಾಡ್ತಾರೆ ಅಂತಂದ್ರೆ ಅದೇ ಅವ್ರಿಗೆ ಅವ್ರ ಕಪ್ಪು ಚುಕ್ಕಿ ಅವರ ರಾಜಕೀಯ ಜೀವನದಲ್ಲಿ ನಾನು ಅನ್ಸ್ಕೊಂಡಿದ್ದೀನಿ. ಅಂದ್ರೆ ಈಗ ಈ ಒಂದು ಗಲಾಟೆ ಆದಂತಹ ಸಂದರ್ಭದಲ್ಲೇ ಈಗ ಪೊಲೀಸರು ಹುಡುಕಾಡ್ತಾ ಇದ್ರು, ತನಿಖೆ ಆಗ್ತಾ ಇತ್ತು, ಆ ಸಂದರ್ಭದಲ್ಲೇ ಒಂದ್ ವೇಳೆ ಸಿಕ್ಕಿದ್ರೆ ಒಂದಷ್ಟು ಜನಪ್ರತಿನಿಧಿಗಳು ಮಾಡುವಂತಹ ಕರ್ತವ್ಯ ಏನು ಅಂತ ಅಟ್ಲೀಸ್ಟ್ ಗೊತ್ತಾಗಬಹುದಿತ್ತಾಗಿಲ್ಲ. ನಾನೇನ್ ಹೇಳ್ತಾ ಇದೀನಿ ಅಂದ್ರೆ ಅರೆಸ್ಟ್ ಮಾತೇ ಬರಬಾರ್ದು. ಯಾಕಂದ್ರೆ IM MLA ಅಂದ್ಮೇಲೆ ನಾನು ಇನ್ನೊಬ್ಬರಿಗೆ ಮಾದರಿ ಆಗಿರ್ಬೇಕು. ಹೌದು, ರಾತ್ರಿ ಆಗಿದೆ, ನಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಲಾಟೆ ಆಗಿದೆ, ಆ ಡನ್ ಎ ಮಿಸ್ಟೇಕ್, ಐ ವಿಲ್ ಸರೆಂಡರ್ ಟು ದ ಲಾ ಅಂತ ಹೇಳ್ಬೇಕಲ್ಲ. ಕಾನೂನಿನ ದೊಡ್ಡವ್ರು ಯಾರು ಇಲ್ಲ ತಾನೆ. ಯಾವ ಕಾರಣಕ್ಕೆ ಇವ್ರದೇ ತಪ್ಪಿರ್ಬೋದು, ಇಲ್ಲದೆ ಇರ್ಬೋದು. ಯಾಕಂದ್ರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಅಲ್ಲಿ ಸಮರ್ಥಿಸಿಕೊಳ್ಳುವಂತ ಪ್ರಯತ್ನ ಆಯ್ತಲ್ವಾ, ಏನಾಗಿಲ್ಲ, ಗಲಾಟೆ ಆಗಿಲ್ಲ ಅಂತ ಹೇಳಿ DK ಶಿವಕುಮಾರ್ ಇನ್ನೊಬ್ಬರು ಯಾರೇ ಅವ್ರು ಹೇಳೋದಕ್ಕೆ ಅವ್ರಿಗೆ ಏನ್ ಮಾಹಿತಿ ಅದ್ರ ಬಗ್ಗೆ ಮಾತಾಡಿದ್ರು. ಆಮೇಲೆ ಗೊತ್ತಾದ್ಮೇಲೆ ನಾವ್ ಯಾವ್ದನ್ನು ಕೂಡ ಜಸ್ಟಿಫೈ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಲಾ ಇಸ್ ಬಿಗರ್ ದನ್ ಎನಿಬಡಿ ಎಲ್ಸ್, ನೋಬಡಿ ಇಸ್ ಗ್ರೇಟರ್ ದನ್ ದ ಲಾ ಅಂತಕ್ಕಂಥ ವಿಚಾರಗಳನ್ನ KPCC ಅಧ್ಯಕ್ಷರು ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಕೂಡ ಪ್ರತಿಪಾದನೆ ಮಾಡಿದ್ದಾರೆ. ಎಲ್ಲ ಒಂದ್ ಕಡೆ ಅವರೇ ಅಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ, ಅದ್ರಲ್ಲೂ ಕೂಡ ಇನ್ನೂ ಕೂಡ ತನಿಖೆ ಆಗುವಂತ ಸಂದರ್ಭದಲ್ಲೂ ಕೂಡ ನೋಡಿ ಕಾಂಗ್ರೆಸ್ ಪಕ್ಷ ಎಂದೂ ಕೂಡ ಇದಕ್ಕೆ ಎನ್ಕರೇಜ್ ಕೊಡೋದಿಲ್ಲ, ಸಪೋರ್ಟ್ ಮಾಡಿಲ್ಲ ಅಂತ ಒಂದ್ ಕಡೆ. ಆದ್ರೆ ಯಾರೇ ಸಪೋರ್ಟ್ ಮಾಡಿದ್ರು ಕೂಡ ಕಾನೂನು ಅವ್ರಿಗಿಂತ ದೊಡ್ಡದಿರ್ತದೆ. ಹಾಗಾಗಿ ಇನ್ವೆಸ್ಟಿಗೇಷನ್ ಆಫೀಸರ್ ಶುಡ್ ಡೂ ಹಿಸ್ ಜಾಬ್. ಅದ್ರಲ್ಲಿ ಯಾರೋ ಒತ್ತಡ ಅಂತ ಮಾಡಿದ್ರೆ ಹೌ ಕೆನ್ ಬಿ ಇನ್ವೆಸ್ಟಿಗೇಷನ್ ಆಫೀಸರ್? ನಾನೇ ಒತ್ತಡ ಹಾಕ್ಬೋದು, ಮುಖ್ಯಮಂತ್ರಿ ಒತ್ತಡ ಆಗಿಲ್ಲ ಅಂತಕ್ಕಂಥ ನಮ್ಗೆ ಗೊತ್ತಿದೆ. ಒತ್ತಡ ಹಾಕಿದ್ದಾರೆ ಅಂತಕ್ಕಂಥ ಮಾಧ್ಯಮದಲ್ಲಿ ಹೇಳ್ತಾ ಇರ್ಬೇಕಾದ್ರೆ ವಾಟ್ ಇಸ್ ಇನ್ವೆಸ್ಟಿಗೇಷನ್ ಆಫೀಸರ್ ಡೂಯಿಂಗ್ ದೆನ್? ಈ ಶುಡ್ ಡೂ ಹಿಸ್ ಜಾಬ್ ಅಲ್ಲ. ಅಲ್ಲ, ಅಲ್ಲೇ ಒತ್ತಡಗಳಿದ್ದಂತ ಸಂದರ್ಭದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒತ್ತಡ ಇದ್ರೆ ಈ ಶುಡ್ ನಾಟ್ ಇನ್ವೆಸ್ಟಿಗೇಟ್ ಮ್ಯಾಟರ್, ದಟ್ ಶುಡ್ ಬಿ ದ ಲಾ ಅಲ್ವಾ? ಇಲ್ಲ ಬಹಿರಂಗ ಅಂತ ಹೇಳ್ಬೇಕು, ನನ್ ಕೆಲಸ ಮಾಡಕ್ ಬಿಡ್ತಾ ಇಲ್ಲ ಅಂತ ಯಾರಾದ್ರೂ ಹೇಳಿದಾರ? ಬರೀ ಅದು ಊಹಾಪೋಹಗಳ ಮೇಲೆ ಮಾತಾಡ್ತಾ ಇದ್ದಾಗ ಜನಗಳು ರಾಜಕಾರಣಿಗಳ ಬಗ್ಗೆ ತಪ್ಪು ಸಂದೇಶದಿಂದ ಮಾತಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ನಾನು ಕೂಡ ಒಬ್ಬ ರಾಜಕಾರಣಿಯಾಗಿ ಹೇಳ್ತೀನಿ ಕೇಳಿ, ಘಟನೆಗಳು ಎಲ್ಲರ ಜೀವನದಲ್ಲೂ ಆಕಸ್ಮಿಕವಾಗಿ ಬರ್ತಕ್ಕಂಥದ್ದು ಇರ್ತವೆ. ಅದು ಕಾರಣಗಳು ಏನೇ ಇರಲಿ, ಮಾಡಿದ ಮೇಲೆ ಯು ಆರ್ ಎ ಪಬ್ಲಿಕ್ ಸರ್ವೆಂಟ್, ಯು ಹ್ಯಾವ್ ಟು ಒಬೇ ದ ಲಾ. ಹಾಗಾಗಿ ಕಾಂಗ್ರೆಸ್ ಅದನ್ನು ಸಮರ್ಥಿಸಿಕೊಳ್ಳುವಂತಹ ಯಾವುದೇ ಪ್ರಶ್ನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಹಂತದಲ್ಲಿ. ಥ್ಯಾಂಕ್ ಯು ನಾಗರಾಜ್ ಯಾದವ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.